ಆರಾಮೇನಪ್ಪ? ಖುಷಿ ಆಯ್ತೇನ್ರಪ್ಪ? ಇಷ್ಟ ಆಯ್ತಾ ಸಿನಿಮಾ ನಿಮ್ಗೆ? ನಮ್ಗೇನ್ ಖುಷಿ ಇವತ್ತು ಅಂತಂದ್ರೆ, ನಾನು ಎಲ್ಲಾ ಕಡೆ ಒಂದು ಮಾತು ಹೇಳ್ತಾ ಇದ್ದೀನಿ. ಇಷ್ಟು ದಿವಸ 2 ವರ್ಷಗಳ ಕಾಲ ಈ ಸಿನಿಮಾ ಶ್ರಮ ಹಾಕಿದ್ವಿ. ನಮ್ಮ ಶ್ರಮ ನಿಮ್ಗೆ ತೋರಿಸೋ ಅವಶ್ಯಕತೆ ಇಲ್ಲ. ನಾವು ಒಳ್ಳೆ ಸಿನಿಮಾ ಕೊಡ್ಬೇಕು ಅನ್ನೋ ನಂಬ್ಕೊಳ್ಳಿ. ಈ ಶ್ರಮನ ಯಾಕೆ ಹಚ್ಕೊತಿದ್ದೀವಿ ನಿಮ್ಮ ಮುಂದ್ಗಡೆ ಅಂತಂದ್ರೆ, ನಾನು ಯಾವಾಗ ಎಲ್ಲ ಕಡೆ ಹೇಳ್ತಾ ಬರ್ತಾ ಇದ್ದೀನಿ. ಬೆಂಗಳೂರು ಇದ್ದಿದ್ರಾಗ ಹೇಳ್ತೀನಿ. ನಾನು ಬೆಂಗಳೂರು ಬರ್ಬೇಕಾದ್ರೆ ಸಿನಿಮಾ ಮಾಡ್ಬೇಕಾದ್ರೆ ಒಬ್ಬನೇ ಬಂದಿದ್ದು. ಆ ಒಬ್ಬನೇ ಇದ್ದವರು ನಮ್ಮ ಊರಲ್ಲಿ ಇದ್ರು. ಅವ್ರನ್ನ ಮನೆ ಕರ್ಸ್ಕೋಬೇಕು ವಾಪಸ್ಸು, ನನ್ನ ತಾಯಿ ಜೊತೆಗೆ ಇರ್ಬೇಕು. ಎಷ್ಟೋ ಸಲ ಕನಸಲ್ಲಿ ಎದ್ದೆದ್ದು ಹೆಸರೆಲ್ಲ ಕೂತಿದ್ದೆ. ಮಧ್ಯರಾತ್ರಿ ಎಲ್ಲ ಎದ್ದೇಳ್ತಿದ್ದೆ ನಾನು. ಆ ಎದ್ದೇಳ್ಬೇಕಾದ್ರೆ ಯಾವಾಗ ಅನಿಸ್ತಿತ್ತು, ಅವ್ರು ತುಂಬಾ ಮಿಸ್ ಮಾಡ್ತಿದ್ದೀನಿ, ಅವ್ರು ತುಂಬಾ ಮಿಸ್ ಮಾಡ್ತಾ ಇದ್ದೀನಿ, ಎಷ್ಟೋ ವರ್ಷ ಆಯ್ತು ಅವ್ರು ನೋಡಿ ಅಂತ ಒಬ್ಬನೇ ಮಾತಾಡ್ತಿದ್ದೆ. JP ನಗರ ಮನೆಯಲ್ಲಿ 3,000 ರೂಪಾಯಿ ಬೆಡ್ರೂಮ್, ಒಂದೇ ಸಿಂಗಲ್ ಬೆಡ್ರೂಮ್, 3,000 ರೂಪಾಯಿ ರೆಂಟ್, 200 ರೂಪಾಯಿ ರೆಂಟಲ್ಲಿ ಇದ್ದೆ ನಾನು. ಅದಾದ್ಮೇಲೆ 3,000 ರೂಪಾಯಿ ಅವಾಗ ಮನಸಾರೆ ಪಂಚರಂಗಿ ಮಾಡ್ತಾ ಇದ್ದೆ. ಬಾಯಿ ಕಟ್ಟಲ್ಲಿ ದುಡ್ಡಿರಲಿಲ್ಲ, ಅವನ್ ಕರ್ಸ್ಕೋಬೇಕು. ಅದು ಅವ್ನು ಹೆಂಗ್ ನೋಡ್ಕೊಳ್ಳೋದು, ನಾನು ಅಡುಗೆ ಮಾಡಾಕೋರು ಯಾರು, ಊಟ ಕೊಡೋರು ಯಾರು ಅನ್ನೋ ಪರಿಸ್ಥಿತಿಯಲ್ಲಿ ಅವತ್ತು. ಅದಾದ್ಮೇಲೆ ಮನಸಾರೆ ಗೆಲ್ಸಿದ್ರಿ, ಪಂಚರಂಗಿ ಗೆಲ್ಸಿದ್ರಿ, ಡ್ರಾಮಾ ಗೆಲ್ಸಿದ್ರಿ. ಈ ಗೆಲ್ಲಿಸ್ತಾ ಅವನ್ ಕರ್ಸ್ಕೊಂಡೆ, ಮನೆಯವ್ರನ್ನೆಲ್ಲ ಕರ್ಸ್ಕೊಂಡೆ. ಮನೆ ತುಂಬಾ ಜನ ಆದ್ರು, 25 ಜನ, ನಮ್ಮ ಮಕ್ಕಳು, ಅಣ್ಣನ ಮಕ್ಕಳು ಎಲ್ಲ ಸೇರ್ಕೊಂಡು ಮನೆ ಒಳ್ಳೆ ಅವ್ರಿಗೆಲ್ರಿಗೂ ಊಟ ಹಾಕ್ತಾ ಬಂದೆ. 10 ವರ್ಷಗಳ ಕಾಲ ನನ್ನ ತಾಯಿ ಮೆಡಿಸಿನ್ಗೆ ನಾನು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಬಂದೆ. ಅವ್ರು ಉಳಿಸ್ಕೊಂಡೆ. 10 ವರ್ಷ ಅವ್ರು ನನ್ನಂತ ಖುಷಿನಲ್ಲಿ ಬೆಟ್ಟದಲ್ಲೇ ಮಳಿಗೆ ಕಟ್ಕೊಂಡು ಪ್ರತಿಯೊಂದು ನಾವೇ ಮಾಡ್ತಿದ್ವಿ. ಹಂಗ್ ಉಳಿಸ್ಕೊಂಡೆ ಹೂನ. ಆ ಹೂನ್ ಉಳಿಸ್ಕೊಂಡು ಕಾರಣ ಗೊತ್ತಾ, ನೀವು ಕೊಟ್ಟ ಒಂದೊಂದು ರೂಪಾಯಿ ಕೂಡ ಕಾರಣ ಹೂವು ಉಳಿದಿದ್ದಕ್ಕೆ. ನನ್ನ ಶ್ರಮ ಜೊತೆಗೆ ನೀವೆಲ್ಲ ಮೆಚ್ಚಬೇಕಾಗಿತ್ತು. ನನ್ನ ಮೆಚ್ಚಿದ್ರಿ, ನನ್ನ ನಿಂತ್ಕೊಂಡ್ರಿ. ನನಗೆ ಯಾವತ್ತು ಬಂಧು ಬಳಗ ಇರಲಿಲ್ಲ. ಯಾಕೆ ಹೇಳ್ತೀನಿ ಅಂದ್ರೆ, ಇವತ್ತು ಅವ್ವ ಇಲ್ಲ ನನ್ನ ಜೊತೆಗೆ. ಆದ್ರೆ ಅವನ ರೂಪದಲ್ಲಿರಲ್ಲ. ನೀವೆಲ್ಲ ಬಂದಿದಿರಲ್ಲ, ಹೆಣ್ಮಕ್ಳು, ಈ ಮಕ್ಕಳು, ನೀವೆಲ್ಲ ನನ್ನ ತಾಯಿ ರೂಪನೇ. ನೀವೆಲ್ಲ ಬಂದು ಇವತ್ತು ನನ್ನ ಜೊತೆ ನಿಂತ್ಕೊಂಡಿದ್ದೀರ. ಈ ಪ್ರೀತಿ ವಿಶ್ವಾಸಕ್ಕೋಸ್ಕರ, ಅವಳ ಆಶೀರ್ವಾದಕ್ಕೋಸ್ಕರ ನಾನು ಕಾಯ್ತಾ ಇದ್ದೆ. 2 ವರ್ಷ ಸಿನಿಮಾ ಆದ್ಮೇಲೆ ಒಂದೇ ಮಾತಾಡ್ತಾ ಇದ್ದು ನಾನು. ನಮ್ಮ ನಿರ್ಮಾಪಕರು ಮಾತಾಡ್ತಾ ಇದ್ವಿ. 100 ಜನ ಮಾತಾಡಿದ್ರು ನಮ್ಮ ಬಗ್ಗೆ. ಏನೇನೋ ಮಾತಾಡ್ಕೊಂಡ್ರು. ಹೆಂಗ್ ಮಾಡ್ತಾರೆ ಸಿನಿಮಾ ಚೆನ್ನಾಗಿ ಮಾಡ್ತಾರೆ ಇವರು ಅಂತ ಏನೇನೋ ಮಾತಾಡ್ಕೊಂಡ್ರು. ನಾವು ಒಂದೇ ಪೇಷನ್ಸ್ ಅಲ್ಲಿ ಮನ್ಸಲ್ಲಿ ಗಟ್ಟಿಯಾಗಿ ಇಟ್ಕೊಂಡು ಸಿನಿಮಾ ಜನರ ಮುಂದೆ ತರೋಣ. ಅವ್ರು ಬಿಟ್ಟರೆ ಇನ್ ಯಾರು ಗೆಲ್ಸಕ್ಕಾಗಲ್ಲ ಜಗತ್ತಲ್ಲಿ ಸಿನಿಮಾನ. ಅವ್ರು ನಮ್ಗೆ ಗೆಲ್ಲಿಸ್ತಾರೆ, ನಾವು ಒಳ್ಳೆ ಸಿನಿಮಾ ಮಾಡಿದ್ರೆ ನಮ್ಮ ಕೈ ಹಿಡಿತಾರೆ ಅಂತ ನಿಂತ್ಕೊಂಡ್ವಿ. ಇವತ್ತು ಆಲ್ ಓವರ್ ಕರ್ನಾಟಕ ಯಾಕೆ ಬಂದಿದ್ದೀನಿ ಗೊತ್ತಾ? ಪ್ರತಿ ಶೋಗಳಿಗೆ, ಎಲ್ಲಾ ಶೋಗಳು ಹೋಗಕ್ಕಾಗಲ್ಲ. ಆದ್ರೆ ಕೆಲವೊಂದು ಶೋಗಳಿಗೆ ಯಾಕೆ ಬರ್ತಿದ್ದೀನಿ ಗೊತ್ತಾ? ಕಣ್ಣಲ್ಲಿ ನೀವು ತಿಳ್ಕೊಳ್ಳೋಕ್ಕೋಸ್ಕರ ಬರ್ತಾ ಇದ್ದೀನಿ ನಾನು. ನೀವು ತಿಳ್ಕೊಳ್ಳೋಕ್ಕೋಸ್ಕರ ಎಲ್ಲ ಕಡೆ ಹೇಳಿದೀನಿ. ದುಡ್ಡು ವಸ್ತು ರೂಪದಲ್ಲಿ ಇರುತ್ತೆ. ಕಾರಿಂದ ಖುಷಿ ಸಿಗಲ್ಲ, ಮನೆಯಿಂದ ಖುಷಿ ಸಿಗಲ್ಲ. ಹೌದು, ಎಲ್ಲ ಬೇಕು ಸತ್ಯ. ಆದ್ರೆ ನಿಮ್ ಮುಖದ ಸಂತೋಷ ಇದೆ ಗೊತ್ತಾ? ಇದಕ್ಕಿಂತ ಒಂದು ದೊಡ್ಡ ಗೆಲುವು ನಮ್ಗೆ ಆಗುತ್ತಾ ನಮ್ಮ ಲೈಫಲ್ಲಿ? ಇದಕ್ಕಿಂತ ಸಂಪಾದನೆ ಬೇಕಾ ನಮ್ಗೆ? ನನಗೆ ನೀವೇ ಎಲ್ಲ ಬಂಧು ಬಳಗ ಪ್ರತಿಯೊಂದು ನೀವೇ. ನನಗೆ ಇವತ್ತು ನಿಮ್ ಎದುರುಗಡೆ ನಿಂತಿದ್ದೀನಿ. ನಿಮ್ ತಮ್ಮನೋ ಅಣ್ಣನೋ ಅಥವಾ ನಿಮ್ ಬಂಧು ಬೆಳಗೋಣ ಆಗಿ ನಿಂತಿದ್ದೀನಿ ನಾನು ಇವತ್ತು ನನ್ನ ಸಿನಿಮಾನ ಕೈ ಹಿಡಿದಿದ್ದೀರಾ, ಈ ಮಟ್ಟಿಗೆ ಗೆಲ್ಸಿದ್ದೀರಾ. ಹಂಗಾಗಿ ನಿಮಗೆ ನಾನು ಯಾವತ್ತು ನನ್ನ ತಲೆ ಭಾಗಿಸ್ಕೊಂಡು ಯಾವಾಗ